नमस्कार, मैं हूं आपके साथ सुहानी बहुगुना और आप देख रहे हैं पल्स 24 न्यूज। राज्यपाल के पद का अब वो सम्मान नहीं रहा जो पहले हुआ करता था। मंत्री शिवानंद पाटिल ने कहा कि ऊंचे पद पर रहकर कोई फैसला नहीं लेना चाहिए। शहर में बोलते हुए उन्होंने कहा कि राज्यपाल ने सीएम सिद्धारमैया के खिलाफ जांच के आदेश दिए हैं, सिर्फ कानूनी लड़ाई बाकी है। हमने कैबिनेट की राय बता दी है, उन्होंने उस पर विचार नहीं किया। हम नहीं कह सकते कि राज्यपाल ने किसकी बात सुनी है। उन्होंने कहा कि कानूनी लड़ाई लड़ने का निर्णय लिया गया है। उन्होंने मार्च किया, क्या हमने इसका विरोध किया? क्या हमें इसका विरोध करना चाहिए? राज्यपाल एक संवैधानिक पद है, ये एक संवेदनशील मुद्दा है और ये एक घोटाला है जो तब हुआ था जब भाजपा सत्ता में थी। इसकी जांच अपने आप होनी चाहिए। ऐसा नहीं है, 2014 के बाद से ही भाजपा का तमाम राज्यों में राज्यपालों से टकराव चल रहा है। ये विपक्षी दल में लगभग हर जगह मौजूद है। राज्यपाल के नाम के साथ खिलवाड़ नहीं किया जाना चाहिए। पश्चिम बंगाल और दिल्ली में घमासान मचा हुआ है। राज्यपाल पद की पहले वाली गरिमा और सम्मान अब नहीं रहा। उन्होंने कहा कि उच्च पद पर रहते हुए ऐसा घिनौना फैसला नहीं लेना चाहिए। इस मामले को लेकर पूरे प्रदेश में विरोध प्रदर्शन किया जाएगा। जांच होने पर ये अपने आप हो जाएगा। ऐसी स्थिति में विचारों का आदान प्रदान करना आसान होता है। सीएम के इस्तीफे से कांग्रेस नेताओं में खुशी के सवाल पर उन्होंने कहा कि ये मीडिया की उपज है। अगर जगदीश शेट्टर ने ये बयान दिया है तो क्या ये हमारी पार्टी से कहा गया है? जो चाहते हैं वो कहते हैं, हमारी पार्टी कहे तो अलग बात है। उन्होंने कहा ये कोई राजनीतिक मुद्दा नहीं है। ಕಾನೂನಿನ ಹೋರಾಟ ಆಗ್ತದೆ. ಕಾನೂನಿನ ಹೋರಾಟ ಆಗುತ್ತೆ. ಈಗ ಆಲ್ರೆಡಿ ಅವರು ನೋಟಿಸ್ ಕೊಡಬಾರ್ದು ಅಂತೇಳಿ ನಾವು ಹೇಳ್ತಿದ್ವಿ, ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ಲದೆ ಕೊಟ್ಬಿಟ್ಟಿದ್ದಾರೆ. ಇದು ಕಾನೂನಿನ ಹೋರಾಟ ಮಾತ್ರ ಉಳಿದಿದೆ. ಈಗ ಕ್ಯಾಬಿನೆಟ್ಟು ಕೂಡ ತಿಳಿಸಿದೆ ಅವರಿಗೆ, ಬಟ್ ಕ್ಯಾಬಿನೆಟ್ಟಿನ ಅಭಿಪ್ರಾಯ ಅವರು ಕನ್ಸಿಡರ್ ಮಾಡಿಲ್ಲ. ರಾಜ್ಯಪಾಲರು ನಡೆ ಯಾಕೆ ನಮಗೆ ಹೆಂಗೆ ಗೊತ್ತಾಗತ್ತೆ? ರಾಜ್ಯಪಾಲರು ಯಾರ ಮಾತಿಗೆ ಪ್ರೇರಣೆಗೆ ಒಳಗಾಗಿ ಮಾಡಿದ್ದಾರೆ ಅನ್ನೋದು ನಾವು ಹೇಳೋಕ್ಕಾಗತ್ತ? ಒಂದೇಳೆ ಏನಾದರೂ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ FIR ಆಗ್ತಿದೆ ನ್ಯಾಯಾಲಯದಲ್ಲಿ. ಮುಂದಿನ ನಡೆ ನಿಮ್ಮ ಸರ್ಕಾರದ್ದು ನಿಮ್ಮದು ಸಚಿವ ಕಾನೂನಿನ ಹೋರಾಟ ಮಾಡೋದಂತೇಳಿ ನಿರ್ಣಯ ಆಗಿಬಿಟ್ಟಿದೆಯಲ್ಲ, ಇವತ್ತೇ ಇದೆಯಲ್ಲ ಹೈಕೋರ್ಟ್ನಲ್ಲಿ. ಈಗ ಹೋರಾಟ ಪ್ರತಿಭಟನೆ ಸರ್, ಪ್ರತಿಭಟನೆ ಮತ್ತೀಗ ರಾಜಕೀಯವಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಪಾದಯಾತ್ರೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಬಾರ್ದಂತೇಳಿ. ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಭಾಳ ಮುತುವರ್ಜಿ ವಹಿಸಿ ಇಂಥ ನಿರ್ಣಯಗಳಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು. ಇದೇನು ಇವತ್ತಿಂದಲ್ಲ, ಈ BJP ಸರ್ಕಾರದ ಮುಖ್ಯಮಂತ್ರಿಗಳು ಇದ್ದಾಗೆ ಆಗಿರ್ತಕ್ಕಂಥ ಹಗರಣ. ಅವಾಗೆ ತನಿಖೆ ಮಾಡ್ಬೋದಿತ್ತು, ಇದು ತಪ್ಪಿದ್ರೆ. ಈಗೇನದು ಸಂದರ್ಭನೂ ಅಲ್ಲ, ಸಮಯನೂ ಅಲ್ಲ. ಸರ್, ಯಾಕಂತ ರಾಜ್ಯಪಾಲರು ಈ ರೀತಿಯಾದಂಥ ನಡೀತದಲ್ರಿ. ಈಗ ಭಾಳಷ್ಟು ರಾಜ್ಯಪಾಲರು ಸಂಘರ್ಷಕ್ಕೆ ಬಿದ್ದುಬಿಟ್ಟಿದ್ದಾರೆ. BJPಯವರು ಯಾವಾಗ 2014ರಿಂದ ಬಂದಿದ್ದಾರೆ, ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರ ಜೊತೆ ಸಂಘರ್ಷ ಇದ್ದೇ ಇದೆ. ಬಹುತೇಕ ವಿರೋಧಿ ಪಕ್ಷಗಳು ಎಲ್ಲೆಲ್ಲಿದ್ದಾರೆ, ಆಯಾ ರಾಜ್ಯಗಳಲ್ಲಿ ಎಲ್ಲ ಸಮಸ್ಯೆಗಳು ಇದ್ದೇ ಇದೆ. ಒಬ್ಬ ರಾಜ್ಯಪಾಲರ ಹೆಸರು ತಗೊಳ್ಳಿಕ್ಕಾಗೋದಿಲ್ಲ. ವೆಸ್ಟ್ ಬೆಂಗಾಲ್ ಹಿಡ್ಕೊಂಡು, ದೆಹಲಿ ಹಿಡ್ಕೊಂಡು, ವೆಸ್ಟ್ ಬೆಂಗಾಲ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಹಿಡ್ಕೊಂಡು ಎಲ್ಲ ಕಡೆಯೂ ಸಂಘರ್ಷನೇ ಇದೆ ರಾಜ್ಯಪಾಲರು. ಆ ರಾಜ್ಯಪಾಲರ ಹುದ್ದೆಗೆ ಈಗ ಮೊದಲಿರ್ತಕ್ಕಂಥ ಘನತೆ ಗೌರವ ಇಲ್ಲ ಅಂತ ಈ ಪೂರ್ವಾಗ್ರಹ ಪೀಡಿತರಾದ್ರಂತ ಅದನ್ನೀಗ ನಾವು ಅಂದರೂ ಕೂಡ ತಪ್ಪಾಗ್ತದೆ. ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಈ ಥರ ಹೇಸ್ಟಿ ಡಿಸಿಷನ್ ತಗೊಳ್ಬಾರ್ದು. ಈ ಒಂದು ವಿಷಯಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು, ಪಾದಯಾತ್ರೆ ಮಾಡೋದು, ಇದು ತನಿಖೆಗೆ ಒಳಪಟ್ಟಾಗ ತನ್ನಿಂದ ತಾನೇ ಆಗ್ತಿತ್ತು. ಶಾಸಕಾಂಗ ಪಕ್ಷದ ಸಭೆ ಇದೆ, ದೆಹಲಿ ಹೋಗ್ತಿದ್ದಾರೆ CM. ಶಾಸಕಾಂಗ ಪಕ್ಷದ ಸಭೆ
ಇಂಥ ರಾಜಕೀಯ ಸಂಘರ್ಷ ಬಂದಾಗ ನಮ್ಮ ನಿಲುವೇನು ಅನ್ನೋದು ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಸರಳ. ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ನಿರ್ಧಾರ ಆಗ್ತದೆ. ನಾವು ಇಲ್ಲಿವರೆಗೆ ಪಕ್ಷ ಸಿದ್ದರಾಮಯ್ಯನವ್ರ ಜೊತೆ ಇದೆ, ಸಂಪುಟ ಸಚಿವರು ಸಿದ್ದರಾಮಯ್ಯನವ್ರ ಜೊತೆ ಇದೆ, KPCC ಅಧ್ಯಕ್ಷರ ಆದಿಯಾಗಿ ಎಲ್ಲ ಶಾಸಕರು ಸಿದ್ದರಾಮಯ್ಯನವ್ರ ಜೊತೆ. ಹೈಕಮಾಂಡ್ ಗುಲಾಬ್ ಕೊಟ್ಟಿದೆ 23ಕ್ಕೆ ಸಿದ್ದರಾಮಯ್ಯ. ಅದು ಬೇರೆ. ಹೈಕಮಾಂಡ್ ಅದಕ್ಕೆ ಕರೆದಿದೆ ಬಿಟ್ಟಿದೆ. ಎಲ್ಲ ಬೆಳವಣಿಗೆ ಪ್ರಾಸಿಕ್ಯೂಷನ್ ಆದಂಥ ಬೆಳವಣಿಗೆ ಆಗ್ಬೋದು. ಹೈಕಮಾಂಡ್ ಕ್ಲಾರಿಫಿಕೇಷನ್ ಕೇಳ್ತಾ ಇದೆ. ಮತ್ತು ಹೈಕಮಾಂಡ್ ಇದು ಈಗಾಗಲೇ ಅದು ಸ್ಪಷ್ಟತೆ ನಾವು ಇಲ್ಲ, ಹೈಕಮಾಂಡ್ ಬಗ್ಗೆ ನಾವು ಮಾತಾಡೋಕ್ಕೆ ಅವಕಾಶ ಇಲ್ಲ. ಅವಾಗ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಹೋಗ್ತಾರೆ ಬರ್ತಾರೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸರ್ ಈಗ CM ರಾಜೀನಾಮೆ ಅಂದ ಕೂಡಲೇ ವಿಷಯ ಮುನ್ನೆಲೆ ಬಂದ ಕೂಡಲೇ ಕಾಂಗ್ರೆಸ್ನಲ್ಲೇ ಹಲವು ನಾಯಕರು ಖುಷಿಯಾಗಿದೆ. ನೀವು ಸೃಷ್ಟಿ ಮಾಡ್ತಕ್ಕ ಇಲ್ಲ ಸರ್, ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ನಮ್ಮ ಪಾರ್ಟಿ ಅಲ್ಲ. ಏನು ಬೇಕಾದವ್ರು ಬೇಕಾದ ಇರ್ತಾರೆ. ನಮ್ಮ ಪಾರ್ಟಿಯವ್ರು ಯಾರು ಹೇಳಿದ್ರೆ ನೀವು ಹೇಳ್ಬೋದು. ನಮ್ಮ ಪಾರ್ಟಿ ಯುನೈಟೆಡ್ ಆಗಿದೆ. ಇದು ಅಂಥ ರಾಷ್ಟ್ರೀಯವಾದಂಥ ವಿಚಾರ ಅಲ್ಲ. ಒಂದು ಮೈಸೂರಿ ಮೂಡಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಷಯವನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥ ದುರಾದೃಷ್ಟಕರ. ಸರ್, ಕುಮಾರಸ್ವಾಮಿ, ಜೊಲ್ಲೆ, ನಿರಾಣಿ ಹಲವಾರು ವಿವಿಧ ಆದರೆ ಯಾಕೆ ಆ ರೀತಿ ಪ್ರಾಸಿಕ್ಯೂಷನ್ ನಿಲ್ಲಿಸಿಲ್ಲ? ಮತ್ತು ಅವಾಗ ಅದು ನೀವು ರಾಜ್ಪಾಲ್ ರೀತಿ ಅಲ್ಲ, ನಿಮ್ಮ ಸ್ಟ್ಯಾಂಡ್ ಅವಾಗ ಇದಾಗಲಿ ಇಲ್ಲ, ನಮ್ಮವ್ರು ಕ್ಲಾರಿಫೈ ಮಾಡಿದಾರಲ್ಲ. ಈಗ ಇಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥದ್ದು ಬಾಕಿ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಟ್ಟಿದೆ. ಅದನ್ನೆಲ್ಲ ಬಿಟ್ಟು ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯನವ್ರದ್ದೇ ಅದು ಇಬ್ರಾಹಿಂ ಅವ್ರ ಕಂಪ್ಲೇಂಟ್ನಲ್ಲಿ 24 ತಾಸದಲ್ಲಿ ಅಬ್ರಾಹಿಮನ ಬಗ್ಗೆ ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ದುರಾದೃಷ್ಟಕರ ಅಂತ ಅನಿಸುತ್ತೆ. 20ಕ್ಕೆ ಸ್ನೇಹ ಇದು, 21ಕ್ಕೆ ಅಬ್ರಾಹಿಂ ವಿಚಾರಣೆ ಬರ್ತದೆ. ಬರ್ತದೆ, ಅದ್ರ ಜೊತೆ ಬೇರೆಯವರು ಹಾಕಿದ್ದಾರೆ. ಪ್ರಾಸಿಕ್ಯೂಟರ್ ಬೇರೆ ಹಾಕಿದ್ದಾರೆ. ಸರ್, ಒಟ್ಟಾರೆ ಒಂದು ಭದ್ರ ಸರ್ಕಾರನ ಇಲ್ಲೂ ಪಿತೂರಿ ಮಾಡಿ ಹಿಂಬಾಗಲೇ ಹೋಗ್ತಾ ಷಡ್ಯಂತ್ರ ಅಂತ ಭಾಳಷ್ಟು ಸರ್ಕಾರಗಳನ್ನು ಇದೇ ರೀತಿ ತೆಗೆದಿದ್ದಾರೆ. ಮಧ್ಯಪ್ರದೇಶನಲ್ಲಿ ತೆಗೆದಿದ್ದಾರೆ, ಗೋವಾದಲ್ಲಿ ತೆಗೆದಿದ್ದಾರೆ, ನಾರ್ತ್ ಈಸ್ಟ್ನಲ್ಲಿ ನಮ್ಮ 2 ಸರ್ಕಾರ ತೆಗೆದಿದ್ದಾರೆ. ಅವ್ರಿಗೆ ಅದೊಂದು ಉದ್ಯೋಗ ಆಗಿಬಿಟ್ಟಿದೆ. 2016-17 4-5 ಸರ್ಕಾರ ತೆಗೆದಿದ್ದಾರೆ. ಕರ್ನಾಟಕದಲ್ಲಿ ಅದು ವರ್ಕ್ ಆಗುತ್ತೆ ಅಂತ. ಕರ್ನಾಟಕ ಜನ ಎಲ್ಲಿವರೆಗೆ ಕಾಂಗ್ರೆಸ್ ಜೊತೆ ಇರ್ತಾರೆ ಅಲ್ಲಿವರೆಗೂ ವರ್ಕೌಟ್ ಆಗೋದಿಲ್ಲ. ಇವತ್ತೊಂದು ಸಂದೇಶ ಕೊಡಬೇಕು ಸರ್ ರಾಜ್ಯಾದ್ಯಂತ ಕಾಂಗ್ರೆಸ್ ಏನು? ಈಗ ಎಲ್ಲ ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಕಾರ್ಯಕರ್ತರು ಅದನ್ನು ಸ್ವಯಂ ಪ್ರೇರಣೆಯಿಂದ ನಿರ್ಣಯ ಮಾಡಿ ಇವತ್ತು ಒಂದು ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ನಮ್ಮ ಮಟ್ಟದಲ್ಲಿ ಒಂದು ಪ್ರಯತ್ನ ಆಗ್ತಾಯಿದೆ. ಥ್ಯಾಂಕ್ ಯು. ರೈಟ್.